Friends, in today's class, we will learn about active and passive voice. Please subscribe our channel and press the bell button. Rule number 1 says subject and object in passive voice will interchange their position. Let's learn with example. Friends, she climbs a tree. Here, ಈ ಎಕ್ಸಾಂಪಲ್ ಅಲ್ಲಿ ಆ ಟ್ರೀ ಇಸ್ ದ ಆಬ್ಜೆಕ್ಟ್, ಶಿ ಈಸ್ ದ ಸಬ್ಜೆಕ್ಟ್. ಆ ಪ್ಯಾಸಿವ್ ವಾಯ್ಸಲ್ಲಿ ತೊಗೊಳೋದಾದರೆ ಆ ಟ್ರೀ ಈಸ್ ಕ್ಲೈಂಬ್ಡ್ ಎವ್ರಿ ಡೇ ಬೈ ಹರ್. ನೀವು ನೋಡ್ಬೋದು ಕ್ಲೈಂಬ್ ಏನಾಗಿದೆ, ಥರ್ಡ್ ಫಾರ್ಮ್ ಕ್ಲೈಂಬ್ಡ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್, ಹಿ ರೀಡ್ಸ್ ನ್ಯೂಸ್ ಪೇಪರ್ ಎವ್ರಿ ಮಾರ್ನಿಂಗ್. ಇಲ್ಲಿ ನ್ಯೂಸ್ ಪೇಪರ್ ಈಸ್ ದ ಆಬ್ಜೆಕ್ಟ್ ಅಲ್ವಾ, ಅದು ಪ್ಲೂರಲ್ಲಿದೆ. ಹಾಗಾಗಿ ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ, ನ್ಯೂಸ್ ಪೇಪರ್ಸ್ ಆರ್ ರೆಡ್ ಎವ್ರಿ ಮಾರ್ನಿಂಗ್ ಬೈ ಹಿಮ್. ನೋಡಿ ಸ್ನೇಹಿತರೆ, ಸ್ಪೆಲ್ಲಿಂಗ್ಸ್ ರಿಮೇನ್ ಸೇಮ್. ರೀಡ್ದು ಸ್ಪೆಲ್ಲಿಂಗ್ ಥರ್ಡ್ ಫಾರ್ಮಲ್ಲಿ ರೆಡ್ ಅಂತ ಓದ್ತೀವಿ ಅಷ್ಟೇ. ಮನೀಷಾ ಪ್ಲೇಸ್ ಟೆನ್ನಿಸ್ ಎವ್ರಿ ಡೇ. ಇಲ್ಲಿ ಟೆನ್ನಿಸ್ ಇಸ್ ದ ಆಬ್ಜೆಕ್ಟ್. ಆಬ್ಜೆಕ್ಟನ್ನು ತಗೊಂಡು ನಾವು ಪ್ಯಾಸಿವ್ ವಾಯ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಸೆಂಟೆನ್ಸು. ಟೆನ್ನಿಸ್ ಸಿಂಗ್ಯುಲರ್ ಈಸ್ ಪ್ಲೇಡ್ ಎವ್ರಿ ಡೇ ಬೈ ಮನೀಷಾ. ಎವ್ರಿ ಡೇನ ನಾನು ಅಡ್ವರ್ಬ್ನ ವರ್ಬ್ ಆದ ನಂತರ ಪ್ಲೇಸ್ ಮಾಡಿದ್ದೀನಿ. ಹಿ ಡ್ರಾಸ್ ಬ್ಯೂಟಿಫುಲ್ ಪಿಕ್ಚರ್ಸ್. ಇಲ್ಲಿ ಬ್ಯೂಟಿಫುಲ್ ಪಿಕ್ಚರ್ಸ್ ಅಬ್ಜೆಕ್ಟ್ ಆಗುತ್ತೆ, ಅಲ್ಲಿಂದನೇ ಪ್ಯಾಸಿವ್ ವಾಯ್ಸನ್ನು ಸ್ಟಾರ್ಟ್ ಮಾಡಬೇಕು. ಬ್ಯೂಟಿಫುಲ್ ಪಿಕ್ಚರ್ಸ್ ಆರ್ ಡ್ರಾನ್ ಬೈ ಹಿಮ್. ಡ್ರಾ, ಡ್ರಿವ್, ಡ್ರಾನ್ ಥರ್ಡ್ ಫಾರ್ಮನ್ನೇ ನಾವು ಪ್ಯಾಸಿವ್ ವಾಯ್ಸಲ್ಲಿ ಯೂಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಫ್ರೆಂಡ್ಸ್. ರೂಲ್ ನಂಬರ್ 2 ಸೇಸ್ ವೈಲ್ ಮೇಕಿಂಗ್ ಪ್ಯಾಸಿವ್ ವಾಯ್ಸ್ one must use third form of the verb or past participles. Let's learn how to use the verb forms. We always use third form of the verb. For example, choose becomes choose, chosen. Our dress is being chosen by her. ನಾವು ಯಾವಾಗಲೂ ಥರ್ಡ್ ಫಾರ್ಮ್ ಆಫ್ ದ ವರ್ಬನ್ನೇ ಬಳಸಬೇಕು. They are attending an exam. Here, the third form for attend is attended. So, we have to use an exam is being attended by them. ನಾವು ಯಾವಾಗಲೂ ಥರ್ಡ್ ಫಾರ್ಮ್ ಆಫ್ ದ ವರ್ಬನ್ನೇ ಬಳಸಬೇಕು. She is singing songs. What is the third form for sing? That's right, sung. Songs is a plural. Songs are being sung by her. Next example ಹೋಗೋಣ. A woman is buying sandals. Here buy, bought, bought. Buy becomes bought in the third form. So sandals are being bought by a woman. Remember, we always have to use third form of the verb in passive voice. Rule number 3 says the word buy will be used before the subject in the passive voice. ಫ್ರೆಂಡ್ಸ್, ಪ್ಯಾಸಿವ್ ವಾಯ್ಸ್ ಮಾಡುವಾಗ ನಾವು ಯಾವಾಗಲೂ ಬೈ ಪ್ಲಸ್ ಆಬ್ಜೆಕ್ಟ್ ಫಾರ್ಮನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಶಿ ಹ್ಯಾಸ್ ಟೇಕನ್ ಅ ಫೋಟೋ. ಪ್ಯಾಸಿವ್ ವಾಯ್ಸಲ್ಲಿ ಆ ಫೋಟೋ ಹ್ಯಾಸ್ ಬೀನ್ ಟೇಕನ್ ಬೈ ಹರ್. ಶಿ ಹ್ಯಾಸ್ ಚೇಂಜ್ಡ್ ಇಂಟು ಹರ್ ಆಗುತ್ತೆ, ಬೈ ಪ್ಲಸ್ ಹರ್. ದೇ ಹ್ಯಾವ್ ಅಟೆಂಡೆಡ್ a party. They have attended a party. Passive voice ಅಲ್ಲಿ a party has been attended by them. ನೋಡಿ, ಆಬ್ಜೆಕ್ಟ್ ಅನ್ನ by plus them. We are using by plus them. He has built a new house. Here a new house has been built by them. Object is expressed with the help of by plus object of the pronoun. Depending on the verbs, to and with can be used instead of by in some examples. Let's learn. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಟು ಮತ್ತು ವಿತ್ ಅನ್ನು ಕೂಡ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ನೋ ಹಿಮ್ ಪರ್ಸನಲಿ. ಹಿಯರ್ he is known to me personally. Instead of by, we are using to. Sometimes we use to in such examples. Rainwater filled the dam. Here you can
change it into passive voice with the help of with. The dam is filled with water. We are not using by here. You have to remember that. Thank you. Depending on the tense of the sentence, auxiliary verb can be used. Let's learn with some examples. Simple present tense ಅಲ್ಲಿ he takes a bath early every day. ಇಲ್ಲಿ ಆಬ್ಜೆಕ್ಟ್ ಆ ಬಾತ್ ಇದೆ, ಅದನ್ನು ತಗೊಂಡು ನಾವು ಸೆಂಟೆನ್ಸ್ ಮಾಡೋದಾದರೆ a bath is taken early every day by him. ಆ ಬಾತ್ ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಮತ್ತು ಥರ್ಡ್ ಫಾರ್ಮ್ ಟೇಕನ್ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಶಿ ಟೇಕ್ಸ್ ಹರ್ ಡಾಗ್ ಔಟ್ ಎವ್ರಿ ಈವ್ನಿಂಗ್. ಇಲ್ಲಿ ಹರ್ ಡಾಗ್ ಇಸ್ ದ ಆಬ್ಜೆಕ್ಟ್, ಅದು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಹರ್ ಡಾಗ್ ಈಸ್ ಟೇಕನ್ ಔಟ್ ಎವ್ರಿ ಈವ್ನಿಂಗ್ ಬೈ ಹರ್, ಪ್ಯಾಸಿವ್ ವಾಯ್ಸಲ್ಲಿ ನೋಡ್ಬೋದು. ಪ್ಯಾಸಿವ್ ವಾಯ್ಸಲ್ಲಿ ಈಸ್, ಯಾಮ್, ಆರ್ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಹಾಗೆಯೇ ನೆಕ್ಸ್ಟ್ ಎಕ್ಸಾಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ದ ಸೆಕ್ರೆಟರಿ ಈಸ್ ಅಟೆಂಡಿಂಗ್ ಕಾಲ್ಸ್ ಫ್ರಮ್ ದ ಕ್ಲೈಂಟ್ಸ್. ಇಲ್ಲಿ ಆಬ್ಜೆಕ್ಟ್ ಕಾಲ್ಸ್ ಇದೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇಲ್ಲಿದೆ ಸೆಂಟೆನ್ಸು. ಇಲ್ಲಿ ಬೀಯಿಂಗ್ನ ಬಳಸ್ತೀವಿ. ಕಾಲ್ಸ್ ಆರ್ ಬೀಯಿಂಗ್ ಅಟೆಂಡೆಡ್ ಫ್ರಮ್ ದ ಕ್ಲೈಂಟ್ಸ್ ಬೈ ದ ಸೆಕ್ರೆಟರಿ. ನೀವು ಗಮನಿಸ್ಬೋದು, ಬೀಯಿಂಗ್ ಆ್ಯಡ್ ಮಾಡ್ತೀವಿ. ಶಿ ಈಸ್ ಕಂಪ್ಲೀಟಿಂಗ್ ಹರ್ ಪ್ರೊಜೆಕ್ಟ್, ಇದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಬೀಯಿಂಗನ್ನು ಯೂಸ್ ಮಾಡ್ತೀವಿ ಯಾವ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರುತ್ತಲ್ಲ ಆಗ. ಗಮನಿಸೋದಾದರೆ ಹರ್ ಪ್ರೊಜೆಕ್ಟ್ ಈಸ್ ಬೀಯಿಂಗ್ ಕಂಪ್ಲೀಟೆಡ್ ಬೈ ಹರ್. ಪ್ರೊಜೆಕ್ಟ್ ಸಿಂಗ್ಯುಲರ್ ಇದೆ, ಹಾಗಾಗಿ ಈಸ್ ಪ್ಲಸ್ ಬೀಯಿಂಗ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಬಳಸಿದ್ದೀವಿ. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಸೆಂಟೆನ್ಸ್ ಇದ್ದಾಗ ಹಿ ಹ್ಯಾಸ್ ಬಾಟ್ ಅ ನ್ಯೂ ಕಾರ್, ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಟರ್ನ್ ಮಾಡಿದಾಗ ಆ ನ್ಯೂ ಕಾರ್ ಹ್ಯಾಸ್ ಬೀನ್ ಬಾಟ್ ಬೈ ಹಿಮ್. ಬೀನ್ ಆ್ಯಡ್ ಮಾಡ್ತೀವಿ, ಬಿಟ್ವೀನ್ ಹ್ಯಾಸ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ನಡುವೆ ಬೀನ್ ಆ್ಯಡ್ ಆಗುತ್ತೆ ಪರ್ಫೆಕ್ಟ್ ಟೆನ್ಸಲ್ಲಿ. ನೆಕ್ಸ್ಟ್ ಎಕ್ಸಾಂಪಲನ್ನು ತಗೊಳ್ಳೋಣ. ದ ಮ್ಯಾನೇಜರ್ ಹ್ಯಾಸ್ ಫಿನಿಶ್ಡ್ ಹಿಸ್ ವರ್ಕ್. ಹಿಸ್ ವರ್ಕ್ ಆಬ್ಜೆಕ್ಟ್, ಅದನ್ನು ತಗೊಂಡಾಗ ಏನಾಗುತ್ತೆ, ಹಿಸ್ ವರ್ಕ್ ಹ್ಯಾಸ್ ಬೀನ್ ಫಿನಿಶ್ಡ್ ಬೈ ದ ಮ್ಯಾನೇಜರ್. ಇಲ್ಲಿ ಕೂಡ ನೀವು ಗಮನಿಸ್ಬೋದು, ಬೀನನ್ನು ಆ್ಯಡ್ ಮಾಡ್ತೀವಿ. ಪರ್ಫೆಕ್ಟ್ ಟೆನ್ಸ್ ಬಂದಾಗ ಬೀನ್ ಬರುತ್ತೆ. ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಸಿಂಪಲ್ ಪಾಸ್ಟ್ ಟೆನ್ಸನ್ನು ತಗೊಳ್ಳೋದಾದರೆ ಶಿ ಬ್ರಷ್ಡ್ ಹರ್ ಟೀತ್ ವೆಲ್. ಇಲ್ಲಿ ಹರ್ ಟೀತ್ ಆಬ್ಜೆಕ್ಟ್ ಆಗುತ್ತೆ, ಬ್ರಷ್ಡ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಈಗ ಹರ್ ಟೀತ್ ಈಸ್ ಪ್ಲೂರಲ್ ನೌನ್, ಸೊ ವಿ ಆರ್ ಯೂಸಿಂಗ್ ವರ್ನ ಯೂಸ್ ಮಾಡ್ತೀವಿ. ಹರ್ ಟೀತ್ ವರ್ ಬ್ರಷ್ಡ್ ವೆಲ್ ಬೈ ಹರ್. ಯಾ, ದಟ್ಸ್ ರೈಟ್. Simple past tense, they did some exercises this morning. Here some exercises is the object, so it's a plural. Some exercises were done this morning by them. Did done ಆಗಿದೆ. Past continuous tense ತಗೊಳ್ಳೋದಾದರೆ she was typing a letter at that time. Here object is a letter. When we take it as a subject of the passive voice, a letter was being typed at the time by her. ಇಲ್ಲಿ ಕೂಡ being ನ ಆ್ಯಡ್ ಮಾಡ್ತೀವಿ, was ಅಥವಾ were ಪ್ಲಸ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್. Past perfect tense, they had made preparations for the exam. ಇದು ಪರ್ಫೆಕ್ಟ್ ಟೆನ್ಸ್ ಇಲ್ಲದೆ they had made. ಈಗ ನಾವು ಪ್ರಿಪ್ರೇಷನ್ಸನ್ನು ಪ್ಲೂರಲ್ ತಗೊಳ್ಳೋದಾದರೆ ಪ್ರಿಪ್ರೇಷನ್ಸ್ ಹ್ಯಾಡ್ ಬೀನ್ ಮೇಡ್ ವೆಲ್ ಬೈ ದೆಮ್. ಬೀನನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ವಿ ಆರ್ ಆ್ಯಡಿಂಗ್ ಬೀನ್ ವೈಲ್ ಮೇಕಿಂಗ್ ಪ್ಯಾಸಿವ್ ವಾಯ್ಸ್. ವಿತ್ ಮಾಡಲ್ ವರ್ಬ್ಸ್ ಅನ್ನೋದನ್ನು ತಗೊಳ್ಳೋದಾದರೆ ಹಿ ವಿಲ್ ಕ್ಲೀನ್ ದಿಸ್ ರೂಮ್ ಟುಮಾರೋ. ಮಾಡಲ್ ವರ್ಬ್ ಬಂದಾಗ ಪ್ಲಸ್ ಬಿ ಆ್ಯಡ್ ಆಗುತ್ತೆ ಪ್ಲಸ್ ಥರ್ಡ್ ಫಾರ್ಮ್. ಫಾರ್ ಎಕ್ಸಾಂಪಲ್ ದಿಸ್ ರೂಮ್ ವಿಲ್ ಬಿ ಕ್ಲೀನ್ಡ್ ಬೈ ಹಿಮ್. ವಿಲ್ ಆದ ನಂತರ we are adding be here to make it passive. He can take beautiful photos. ಇದು ನಾವು ಪ್ಯಾಸಿವ್ ವಾಯ್ಸಲ್ಲಿ ಮಾಡಿದರೆ ಬ್ಯೂಟಿಫುಲ್ ಫೋಟೋಸ್ ಕ್ಯಾನ್ ಬಿ ಟೇಕನ್ ಬೈ ಹಿಮ್. ಕ್ಯಾನ್ ನಂತರ ಬಿನ ಆ್ಯಡ್ ಮಾಡ್ತೀವಿ. ದಟ್ಸ್ ವೆರಿ ಯು ಹ್ಯಾವ್ ಟು ಫೋಕಸ್ ಆನ್ ದಟ್. ಈಗ ಇಂಪೆರೇಟಿವ್ ಸೆಂಟೆನ್ಸ್ಗಳನ್ನ ನಾವು ಮಾಡೋದು ನೋಡೋದಾದರೆ
ಇಂಪರೇಟಿವ್ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ರೆಸ್ಪೆಕ್ಟ್ ದ ಎಲ್ಡರ್ಸ್. ಈ ಎಕ್ಸಾಂಪಲ್ಸಲ್ಲಿ ನಾವು ಲೆಟ್ ಪ್ಲಸ್ ಬಿನ ಯೂಸ್ ಮಾಡ್ತೀವಿ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಲೆಟ್ ದ ಎಲ್ಡರ್ಸ್ ಬಿ ರೆಸ್ಪೆಕ್ಟೆಡ್. ಲೆಟ್ ದ ಎಲ್ಡರ್ಸ್ ಬಿ ರೆಸ್ಪೆಕ್ಟೆಡ್. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಲರ್ನ್ ಯುವರ್ ಲೆಸನ್ಸ್. ಇಲ್ಲಿ ಕೂಡ ನಾವು ಲೆಟ್ ಇಂದ ಸ್ಟಾರ್ಟ್ ಮಾಡಬೇಕು. ಲೆಟ್ ದ ಲೆಸನ್ಸ್ ಬಿ ಲರ್ನ್ಟ್. Similar way, let your lessons be learnt. That's it, friends. Thank you. In some cases, mentioning object in passive voice is not required when it's not important. Mentioning object is not required. For example, you are not allowed to make noise here. Next example, smoking is prohibited here. Who did this? It is not required. ಯಾರು ಹೇಳಿದ್ದು? ಅದು ಬೇಕಾಗಿಲ್ಲ. Nobody is allowed to travel without tickets. Object is understood. Authority. Safety of the passengers is taken care of. ಯಾರು ಕೇರ್ ತೊಗೊಳ್ತಾರೆ? ಮತ್ತು ಅಥಾರಿಟಿನೇ. The glass is broken to pieces. ಯಾರು ಮಾಡಿದ್ದು? It is not necessary. The glass is broken to pieces. That's very important. My dreams are shattered. Who shattered it? It doesn't Friends, matter. Please subscribe our channel and press the bell button. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ.